ಸ್ನೇಹಿತರೆ, ನಮ್ಮ ವಾಟ್ಸಪ್ ಟೀಮಿಂದ ನನಗೆ ಒಂದು ಮೆಸೇಜ್ ಫಾರ್ವರ್ಡ್ ಆಗುತ್ತೆ. ಒಂದು ಪುಟ್ಟ ವಿದ್ಯಾರ್ಥಿನಿ, ನಮ್ಮ IG ಅಕಾಡೆಮಿಯ ಒಂದು ಪುಟ್ಟ ವಿದ್ಯಾರ್ಥಿನಿ ಒಂದು ಮೆಸೇಜ್ ಕಳಿಸ್ತಾರೆ. ಸರ್, ನಿಮ್ಮಿಂದ NMMS ಎಕ್ಸಾಮ್ ಬರೆದು ಬೆಳಗಾವಿ ಸಿಟಿಯಲ್ಲಿ 5th ಬಂದಿದ್ದೀನಿ. ಅದೇ ರೀತಿ ಬೆಳಗಾವಿ ಡಿಸ್ಟಿಕಲ್ಲಿ 8th ರ್ಯಾಂಕ್ ಬಂದಿದ್ದೀನಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನು ಓದ್ತೀವಿ. ಎಷ್ಟೋ ಜನ ಕಳಿಸ್ತಿರ್ತಾರೆ, ಭಾಳಷ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ನಾವು ಅದನ್ನು ಓದ್ತೀವಿ, ಖುಷಿ ಪಡ್ತೀವಿ, ಮತ್ತು ನಮ್ಮ ಕೆಲಸಗಳನ್ನು ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀವಿ. ಇವತ್ತು ಕಾಲ್ ಬಂತು, ಸರ್ ನಿಮ್ಮನ್ನು ಭೇಟಿ ಆಗೋದಕ್ಕೆ ನಿಮ್ಮ ಪುಟ್ಟ ವಿದ್ಯಾರ್ಥಿನಿ ಬಂದಿದ್ದಾರೆ ಅಂತ. ಸೊ ನಮಗೂ ಖುಷಿ ಆಯಿತು. ಸೊ ಆಯಿತು, ಹಾಗಾದರೆ ನಾವು ನಮ್ಮ ಆ ವಿದ್ಯಾರ್ಥಿನಿ ಯಾಕೆ ಬಂದಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಏನು ಅಂತ ತಿಳ್ಕೊಳ್ಳೋಣ ಅಂತ ನಾವು ಲೈವಿಗೆ ಬರೋಣ ಅಂತ ಬಂದಿದ್ದೀವಿ. ಬನ್ನಿ ಮೇಡಮ್, ಹೇಳಪ್ಪಿ. ಸೊ ನೀನು ಏನು ಸಾಧನೆ ಮಾಡಿದೀಯಾ? ಈಗ 8th ಸ್ಟ್ಯಾಂಡರ್ಡ್ ಒಳಗೆ ನಮಗೆ NMMS ಅಂತ ಎಕ್ಸಾಮ್ ಬರ್ತೈತ್ರಿ. ಆ ಎಕ್ಸಾಮ್ ಒಳಗೆ 180 ಮಾರ್ಕ್ಸ್ದ ಪೇಪರ್ ಇರ್ತೈತ್ರಿ. ಅದ್ರಾಗ 2 ಡಿವೈಡ್ ಮಾಡಿರ್ತಾರೆ. 90 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ, 90 ಮಾರ್ಕ್ಸ್ ಸ್ಕೂಲ್ ಸಿಲೆಬಸ್ ರೀ. ಜಿಮ್ಯಾಟ್ ಮತ್ತು ಸ್ಯಾಟ್ ಅಂತ್ರಿ. ನಮಗೆ ಮೆಂಟಲ್ ಎಬಿಲಿಟಿ ಫಸ್ಟಿಗೆ ಭಾಳ ಟಫ್ ಆಕಿತ್ರಿ. ನಾನು ಸ್ಕೂಲ್ ಒಳಗೂ ಕ್ಲಾಸ್ ಕೇಳ್ತೀನಿ ರೀ, ಬಟ್ ಅವರು ಚಲೋ ಹೇಳ್ತಿರ್ರಿ. ಆಮೇಲೆ ನನಗೆ ಒಂದೊಂದು ಏಜ್ ಪ್ರಾಬ್ಲಮ್ಸ್, ಆಸನ ವ್ಯವಸ್ಥೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್, ಈ ಥರ ಭಾಳ ಟಾಪಿಕ್ಸ್ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಷ್ಟ ಆಗಾಕತ್ತೈತ್ರಿ. ಸ್ಕೂಲ್ ಒಳಗೂ ಹೇಳ್ತಿರ್ರಿ, ಅಂದ್ರೆ ಫುಲ್ ಡೀಟೇಲ್ ಹೇಳ್ತಿರ್ಕಿಲ್ಲ. ಎಕ್ಸ್ ಮೆಥಡ್ ಹೇಳ್ತಿರ್ರಿ. ಆಮೇಲೆ ನಾನು ಒಂದಿನ ಹಂಗ ಏನೂ ಗೊತ್ತಾಗ್ವಾತ್, ನನಗೆ ಮೋಟಿವೇಶನ್ ಇರಾಕ್ಲಿಲ್ಲ ನನಗೆ. ಆಮೇಲೆ ನಾನು ಒಂದು ದಿವ್ಸ ಹಂಗ ಫೋನ್ಲೆ ಶಾರ್ಟ್ಸ್ ಹಂಗ ಮ್ಯಾಗ್ ಮಾಡ್ಕೊಂತ ಮೆಂಟಲ್ ಎಬಿಲಿಟಿ ಅಂತ ಮ್ಯಾಗ್ ಮಾಡ್ಕೊಂತ ಹೊಂಟೀನ್ರಿ. ಅವಾಗ ನಿಮ್ದು ವಿಡಿಯೋ ಬಂತ್ರಿ ಸರ್, ಅದು ಒಂದು ಮೆಂಟಲ್ ಎಬಿಲಿಟಿ ಶಾರ್ಟ್ಸ್ ಬಂತ್ರಿ. ನೀವು ಹೇಳುದ್ ನೋಡಿ, ಅಯ್ಯೋ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ನಾನು ಇವ್ರು ಜಾಯ್ನ್ ಆಗಿದ್ರೆ ಏನು ತಪ್ಪಾಕೈತೆ ಅಂತೇಳಿ ನಿಮ್ಗೆ ಜಾಯ್ನ್ ಆದ್ನಿ. ಅವಾಗಿಂದ್ರ ನಾನು ಸ್ಟಾರ್ಟ್ ಮಾಡೀನಿ. ಕಮ್ಮಿ ಅಂದ್ರು 1.5 ವರ್ಷ ಆತ್ರಿ ನಾನು ನಿಮ್ಮ ವಿಡಿಯೋ ನೋಡಾಕತ್ತ. ಈಗ ಮೊನ್ನೆ ಫೆಬ್ರವರಿ ಒಳಗೆ ಎಕ್ಸಾಮ್ ಇದ್ದು ರೀ, ಆ ಎಕ್ಸಾಮ್ ಕ್ಲಿಯರ್ ಆತ್ರಿ. ಓಕೆ, ಸೊ ಕ್ಲಿಯರ್ ಆಯಿತು. ಈಗ ಇದು ಯಾರು ವಿಡಿಯೋ ನೋಡ್ತಿದಾರಲ್ಲ, ಅವ್ರಿಗೆ ಕ್ಲಿಯರ್ ಮಾಡಿ ಏನ್ ಸಾಧನೆ ಮಾಡ್ದಂಗೆ ಅಂತ ಅವ್ರ ಮನಸ್ಸಲ್ಲೂ ಅನಿಸ್ತಿದೆ. ಸೊ ಇದರಿಂದ ಏನ್ ಲಾಭ ಆಗುತ್ತೆ ಹೇಳಿ? ಇದರಿಂದ ರೀ ನಾವು ಪಾಸ್ ಆದ್ರ ಮಂತ್ಲಿ 1,000 ರೀ, 1 ವರ್ಷಕ್ಕೆ 12,000 ರೀ. ಹಂಗ PUC ತನಕ 50,000 ರೂಪೀಸ್ ನಮ್ಮ ಅಪ್ರಾಕ್ಸಿಮೇಟ್ಲಿ 50,000 ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಈ ಒಂದು ಎಕ್ಸಾಮ್ನ ಪಾಸ್ ಆಗಿದ್ದಕ್ಕೆ. 8th ಆಯ್ತು ಪಾಸ್ ಆಗಿ, ಈಗ 9th 10th 11 ಮತ್ತು 12 ವರೆಗೂ ಅವ್ರಿಗೆ ಪ್ರತಿ ತಿಂಗಳ 1,000 ರೂಪಾಯಿ ಬರುತ್ತೆ. ಹಾಗಾದ್ರೆ ಇವಳು ತಮ್ಮ ತಂದೆ ತಾಯಿಗೆ ಯಾವುದೇ ರೀತಿಯ ಕಷ್ಟ ಕೊಡಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ. ಇವಳ ಸ್ವಂತ ದುಡ್ಡಿನಿಂದನೇ ಇವಳು ತನಗೇನು ಬೇಕು ಅದನ್ನು ತಗೋಬೋದು, ತನ್ನ ಎಜುಕೇಷನ್ನ ಬೆಸ್ಟ್ ಮಾಡ್ಬೋದು. ಸೊ ಏನೋ ಏನಂದ್ರೆ ಒಂದು ಖುಷಿ ಏನಂತಂದ್ರೆ, ತುಂಬಾ ವಿದ್ಯಾರ್ಥಿನಿಯರು ಬರ್ತಾರೆ, ಭೇಟಿ ಆಗ್ತಾರೆ, ಬೇರೆ ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ. ಬಟ್ ಇದು ನನ್ನ ಒಂದು ಪುಟ್ಟ ವಿದ್ಯಾರ್ಥಿನಿ ಈ ಸಾಧನೆ ಮಾಡಿದ್ದಕ್ಕೆ. ಸೊ ನಾನು ಕೂಡ 9th 10th 11 12 ಅಲ್ಲಿವರೆಗೂ 4 ವರ್ಷವರೆಗೂ ಇವಳಿಗೆ ನಾನು 4 year ಮೆಂಬರ್ಶಿಪ್ ಆಫರ್ ಕೊಡ್ತೀನಿ. ಅಂದ್ರೆ ಇವಳಿಗೆ ಫ್ರೀ ಕೊಡ್ತೀನಿ, ಯಾಕಂದ್ರೆ ಇವಳ ಕನಸು IAS ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋದಿದೆ. ಸೊ ಅಲ್ಲಿವರೆಗೂ ಅಪ್ಪಿ ನಿನಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ಗಳನ್ನ ಕೇಳು. ಆಮೇಲೆ ಇನ್ನೊಂದು ಇವಳ ಬಗ್ಗೆ ಕೇಳಬೇಕು ಅಂದ್ರೆ, ಈಗ ಇವಳು ಅವರ ಸ್ಕೂಲಲ್ಲೇ ಈಗ ಟೀಚರ್ ಆಗಿದ್ದಾರೆ ಅಂತಂದ್ರೆ, NMMS ಎಕ್ಸಾಮ್ಗೆ ಮುಂದಿನ ಮಕ್ಕಳು ಅಂದ್ರೆ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇವಳು ಟೀಚ್ ಮಾಡ್ತಿದ್ದಾಳಂತೆ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀಯಾ? ನನಗೆ ಟೀಚ್ ಮಾಡೋದ್ ಮುಂದ ಅಂದ್ರೆ ನಿಮ್ಮ ಮೆಥಡ್ಸ್ ಹೇಳ್ತೀನಿ ರೀ ಅವ್ರಿಗೆ, ನನಗೂ ಈಸಿ ಆಗ್ಲ ರೀ. ಆಮೇಲೆ ಅವ್ರ ಸ್ಟೂಡೆಂಟ್ಸ್ ಅಂದ್ರೆ ನಮ್ಮ ಜೂನಿಯರ್ಸ್ ರೀ, 7th ರೀ, ಅವ್ರು ಹೇಳಾಕತ್ರಿ ರೀ, ಅಕ್ಕ ಎಲ್ಲಿಂದ ನೋಡ್ಕೊಂಬರ್ತಿ, ಇಟ್ ಈಸಿ ಮೆಥಡ್ಸ್. ನಾವೇನು NMMS ಎಕ್ಸಾಮ್ ಅಂದ್ರೆ ಅಯ್ಯೋ ಇದು 10th ಟಫ್ ಇರ್ತೈತಿ ಅಂತೆಲ್ಲ ತಿಳ್ಕೊಂಡಿದ್ದು ಅಕ್ಕ, ಆದ್ರೆ ನಿನ್ನ ಮೆಥಡ್ಸ್ ನೋಡಿ ಭಾಳ ಈಸಿ ಆಯ್ತು ನಮಗೆ ಅಂತ ನಾಕತ್ರಿ ರೀ. ನಿಮ್ಮ ಏಜ್ ಪ್ರಾಬ್ಲಮ್ಸ್ ಭಾಳ ಈಸಿ ಅದಾವ್ರಿ. ಹೌದಾ? ಈಗ ಪ್ರಾಪರ್ ಅದನ್ನ ತಗೊಳತ್ತೀನಿ. ಓಕೆ, ಸೊ ನಾವು ಕ್ಲಾಸ್ಗಳನ್ನ ಏನು ಮಾಡಿರ್ತೀವಿ ಯೂಟ್ಯೂಬಲ್ಲಿ ಮತ್ತು ಆ್ಯಪಲ್ಲಿ, ಆ ಕ್ಲಾಸ್ಗಳನ್ನ ನೋಡಿ ಸೊ ಚೆನ್ನಾಗಿ ಸ್ಕೋರ್ ಮಾಡಿ ಇವತ್ತು ಅವರ ಏನು ಬೆಳಗಾವಿ ಸಿಟಿಲಿ 5ನೇ ರ್ಯಾಂಕ್ ಬಂದಿದ್ದಾರೆ. ಯಾರಿಗಾದ್ರೂ ಪ್ರೌಡ್ ಫೀಲ್ ಅನ್ಸುತ್ತೆ. ಸೊ ನಿಮ್ಮ ಊರಲ್ಲಿ ಅಂದ್ರೆ ಜನ ಅಥವಾ ನಿಮ್ಮ ರಿಲೇಟಿವ್ಸ್ ಏನಂತಿದ್ದಾರೆ? ಅಂದ್ರೆ ನಮ್ಮ ರಿಲೇಟಿವ್ಸ್ ಒಳಗ
ಬಾಜಾನು ಕಟ್ಟಿರ್ರಿ. ಅವ್ರದ್ದು ಸ್ವಲ್ಪ ನಿಮ್ ವಿಡಿಯೋ ಬಗ್ಗೆ ಅವಾಗ ಅಷ್ಟು ಇದನ್ನ ಹಾಕಿಲ್ರಿ ಅವ್ರೀಗ. ಆಮೇಲೆ ಅವ್ರದ್ದು ಆಗ್ಲಿಲ್ರಿ. ಆಮೇಲೆ ನಾನು ಟ್ರೈ ಮಾಡೀನ್ರಿ, ಅವ್ರದ್ದು ಆಗಿಲ್ಲ. ಇನ್ ಅವರು 10th ಒಳಗು ಟಾಪ್ ಒಳಗ್ ಹೋಗ್ಯಾರ್ರಿ. ನಂದು ಅವ್ರದ್ದು ಆಗಿಲ್ಲ, ಇನ್ ನಂದೇನ್ ಆಕೇತಂತ ನಾನು ಯೋಚನೆ ಮಾಡ್ಕೊಂಡು ನಂದು ಆತ್ಲಾರಿ. ಅವಾಗ ಅವರೆಲ್ಲ ಬಾಳ ಖುಷಿ ಪಟ್ರಿ. ವೈಭವಿಂದು ಸೆಲೆಕ್ಟ್ ಆಗೈತಿ ಅಂತ ಅವರು ಅಜಬಾದ್ರಿ ರೀ. ಹೌದಾ? ಈಗ ಸ್ಕೂಲ್ ಟೀಚರ್ಸ್ ಏನಂತಾರೆ? ಸ್ಕೂಲ್ ಟೀಚರ್ಸ್ ನಮಗ ನಂಬಾಕ ಆಗತ್ತಿಲ್ಲ, ವೈಭವಿ ನೀನ್ ಇಷ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡಿ, ಇದು ರೆಕಾರ್ಡ್ ಆಗೈತಿ ಅಂತ. ವೆರಿ ಗುಡ್, ವೆರಿ ಗುಡ್. ಸೊ ಎಷ್ಟು ತಂದೆ ತಾಯಿ ಖುಷಿ ಪಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಶಿಕ್ಷಕರು ಖುಷಿ ಪಡ್ತಾರೆ. ಆ ಮಕ್ಕಳ ಸಾಧನೆನೆ ಅವ್ರ ಸಾಧನೆ ಅಂತ ತಗೋತಾರೆ. ಯಾಕಂದ್ರೆ ನಾವು ಏನ್ ಕಲಿಸ್ತೀವಿ ಅದು ಮಕ್ಳಿಗೆ ರೀಚ್ ಆದ್ರೆ ಮಾತ್ರ ನಮಗದು ಏನೋ ಖುಷಿ ತರತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಅದೇ ನಾರ್ಮಲ್ ಡೇ, ನಾರ್ಮಲ್ ಜೀವನನೇ ಅನ್ಸ್ಬಿಡುತ್ತೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಜಾಬ್ ತಗೊಂಡಿದ್ದಾರೆ, ಬಟ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನಮ್ಮ ಕ್ಲಾಸ್ ಕೇಳಿದಾರೆ ಅಂದ್ರೆ ಅದು ಒಂದು ಖುಷಿ ರೀ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ರೇಂಜ್ ಏನಿರುತ್ತೆ, PUC ದಾಟಾದ್ಮೇಲೆ ಅಗ್ನಿವೀರಿಂದ ಸ್ಟಾರ್ಟ್ ಆಗುತ್ತೆ. 10th ಮೇಲೆ 12th ಮೇಲೆ ಏನು ಎಕ್ಸಾಮ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೆಸಿರ್ತಾರೆ. ಸೊ ಈ ಒಂದು ಪುಟ್ಟ ಬಾಲಕಿ, ಪುಟ್ಟ ವಿದ್ಯಾರ್ಥಿನಿ ಸೊ ಈ ಸಾಧನೆ ಮಾಡಿದ್ದಾರೆ. ಸೊ ಅಪ್ಪಿ, ನೀನೇನೋ ಒಂದು ಗಿಫ್ಟ್ ತಂದಿದ್ಯಾ, ಅದು ತೋರಿಸ್ಬಿಡು. ಓಕೆ, ಫ್ರಾಮ್ ವೈಭವಿ ಫಾರ್ IG ಸರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓ, ನೀನೇ ಪೇಂಟ್ ಮಾಡಿದ್ದ? ಓಕೆ. ಸೊ ಒಂದು ಪೇಂಟ್ ಮಾಡಿದ್ದಾರೆ, ತಾನಾಗಿಯೇ ಪ್ರೀತಿಯಿಂದ ಇಷ್ಟಪಟ್ಟು ಶಿಕ್ಷಕರಿಗೆ ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿನಗೆ. ಸರ್ ನಿಮ್ಗೆ ಹೆಂಗ ಅನ್ಸ್ತಿದೆ ಸರ್? ಭಾಳ ಖುಷಿ ಅನ್ಸತ್ತೆ ಸರ್. ಇಟ್ಕೊಳ್ಳಿ, ಹಂಗೆ ಕೈಯಲ್ಲಿ ಇಟ್ಕೊಳ್ಳಿ ಸರ್. ಭಾಳ ಖುಷಿ ಅನ್ಸತ್ತೆ ಸರ್. ನಾವು ಅನ್ಕೊಂಡಿರ್ಕಿಲ್ಲ, ನಮ್ಗೆ ಭಾಳ ನಮ್ಗೆ ಹೆಮ್ಮೆ ಆಗ್ತೈತೆ ಸರ್. ಇದು ನಿಮ್ದು ಏನು IG ಅಕಾಡೆಮಿದು ಏನು ನೋಡಿದಾಳಲ್ಲ, ಎಲ್ಲ ಯೂಸ್ ಆಗೈತೆ ಸರ್. ಆಕಿಗೆ ಎಲ್ಲ ಮೆಥಡ್ ಅವನ್ನ ಎಲ್ಲ ಓದಿದಾಳ್ರಿ. ಹಿಂಗಾಗಿ ಫಸ್ಟ್ ಇದನ್ನ ಬಂದಾಳ್ರಿ. ಇನ್ನೊಂದು ಏನಂದ್ರೆ ಸರ್, ಮಕ್ಕಳು ಮೊಬೈಲ್ ಮುಟ್ಟಿದಾಗ ಏನು ಬರೀ ಮೊಬೈಲ್ ಮುಟ್ತೀರಿ, ಏನು ಮಾಡ್ತೀರಿ ಅಂತ ಒಂದು ಬೈತಿರ್ತಾರೆ ಪೇರೆಂಟ್ಸ್ಗಳು. ನಿಮ್ಗೆಲ್ಲ ಅನ್ಸುತ್ತೆ ಏನು ಬರೀ ಮೊಬೈಲ್ ಇಟ್ಕೊಂಡಿರ್ತಾರಲ್ಲ ಅಂತ? ಹಂಗೆ ಅನ್ಸಿಲ್ವ? ಯಾಕಂದ್ರೆ ನಮ್ದು ಆನ್ಲೈನ್ ಕ್ಲಾಸ್ಗಳು ಇರ್ತಾವಲ್ಲ, ಸೊ ಎಲ್ಲ ಯೂಟ್ಯೂಬ್ ಮತ್ತು ಆ್ಯಪ್ ಒಳಗೆ ಇರ್ತವೆ. ಸರ್ ನೀವು 100% ಕರೆಕ್ಟೇ ಇದೆ. ಈಗಿನ ಮಕ್ಕಳು ಬರೀ ಮೊಬೈಲಲ್ಲೇ ಇರ್ತವೆ. ಈಗ ಹಂಗೆ ನಾವು ಹಂಗೆ ತಿಳ್ಕೊಂಡಿದ್ವಿ, ಏನು ನೋಡ್ತೀವಿ ಅದನ್ನೇನು ನೋಡ್ತೀವಿ ಮೊಬೈಲ್ದಾಗ, ಏನು ನೋಡ್ತೀನಿ ಮೊಬೈಲ್ದಾಗ. ನಾವು ಹಂಗೆ ನೋಡಿದ್ವಿ, ಅವಾಗ ಗೊತ್ತಾತ್ರೆ ಇದು ಎಜುಕೇಷನ್ಗೆ ಯೂಸ್ ಐತಿ ಮೊಬೈಲ್ ಅನ್ನೋದು. ಈಗಿನ ಮಕ್ಕಳು ಗೊತ್ತೇ ಇದ್ದಾರೆ ಸರ್ ನಿಮ್ಗೆ, ಮೊಬೈಲ್ ಬಿಟ್ಟರೆ ಹೇಳಂಗೆ ಇಲ್ಲ. ಹಂಗಾಗಿ ಸೊ ಬರೀ ಮೊಬೈಲಲ್ಲಿ ರೀಲ್ಸ್, ಗೇಮ್ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು. ಸೊ ನೀವು ಕೂಡ ಈ ವೈಭವಿ ಥರ ಸಾಧನೆ ಮಾಡಬೇಕು, ಎಕ್ಸಾಮ್ಸ್ ಬರೀರಿ. ಇವತ್ತೆಲ್ಲ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂದರೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಹೇಳ್ತಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಮುಂದೆ ಕ್ಲಿಯರ್ ಆಗೇ ಆಗುತ್ತೆ. ಸೊ ನಿಮ್ಮ ಸ್ಟಡಿ ಏನಿದ್ರು ಇವತ್ತಿಂದ ಸ್ಟಾರ್ಟ್ ಆಗಬೇಕು. ಈಗ ಇವಳು ಮೆಂಟಲ್ ಎಬಿಲಿಟಿನ ಈಗಲಿಂದ ಸ್ಟಾರ್ಟ್ ಮಾಡಿದಾಳೆ ಅಂದರೆ ಇವಳಿಗೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಈಸಿ ಆಗ್ತವೆ ಸರ್. ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ಗೆ UP ಬಿಹಾರ್ ಸ್ಟೂಡೆಂಟ್ಸು 8th ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು ಅಂತ ಹೇಳಿ ಅವರು 10th ಮುಗಿಸೋಷ್ಟಿಗೆ 12th ಮುಗಿಸೋಷ್ಟಿಗೆ ಅವ್ರಿಗೆ ಎಲ್ಲ ಸಬ್ಜೆಕ್ಟ್ ಈಸಿ ಆಗಿಬಿಡ್ತವೆ. ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಡಿಗ್ರಿ ಮುಗಿಸಿ ಬರ್ತಾರೆ, ಅದು ಬಹಳ ಲೇಟ್ ಆಗಿಬಿಡುತ್ತೆ. ಅವಾಗ ಜವಾಬ್ದಾರಿನೂ ಹೆಚ್ಚಾಗುತ್ತೆ. ಮನೆಯಲ್ಲಿ ಬಾರಪ್ಪ ಸಾಕು, ಎಷ್ಟು ಓದ್ತಿ ಅಂತಾರೆ, ಊರಿನವ್ರು ಕೇಳ್ತಾರೆ, ರಿಲೇಟಿವ್ಸ್ ಕೇಳ್ತಾರೆ, ಇನ್ನು ಏನು ಮಾಡ್ತೀನಿ ನಿಮ್ಮ ಮಗ, ಎಲ್ಲರ ಕೆಲಸ ಮಾಡಕ್ಕೆ ಹೇಳು ಅಂತ ಹೇಳಿ. ಬಟ್ ಈ ಏಜಲ್ಲಿ ಪ್ರೆಷರ್ ಇರಲ್ಲ ಮಕ್ಕಳಿಗೆ. ಸೊ ಅವರ ಸ್ಟಡಿ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ತಯಾರಿ ಮಾಡ್ಬೋದು. ಸೊ ನಿಮ್ಮ ಮಗಳಿಗೆ ನಮ್ಮ ಕಡೆಯಿಂದ IG ಅಕಾಡೆಮಿಯಿಂದ ಎಲ್ಲ ಸಪೋರ್ಟ್ ಸಿಗುತ್ತೆ. ನೀವು ಏನು ಹೇಳಿದ್ರು ನಾವು ಬೇಕಾದ್ರೆ ಅವಳಿಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ನಮ್ಮ ಟೀಚರ್ಸ್, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ, ಪೊಲಿಟಿ, ಯಾವುದೇ ಸಬ್ಜೆಕ್ಟ್ದು ಏನಾದರೂ ಅವಳಿಗೆ ಕಷ್ಟ ಅನಿಸ್ತು ಅಂದರೆ ನಮ್ಮ ಟೀಚರ್ಸ್ ಜೊತೆಗೆ ನಾವು ಮಾತಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ತುಂಬ ಖುಷಿ ಆಯಿತು. ಏನೋ ಇವಳು ನನ್ನ ಮಗಳ ಥರ, ನನ್ನ ಮಗಳೇ ಸಾಧನೆ ಮಾಡಿದಾಳೆ ಅನ್ನೋಷ್ಟು ಖುಷಿ ನನಗೆ.
ಸೊ ಇವಳೊಂದು ಸಾಧನೆ, ಚಿಕ್ಕ ಸಾಧನೆ ನಿಮ್ಗೆ ಅನಿಸ್ಬೋದು, ಯಾಕಂದರೆ ಬರೀ ಗೌರ್ಮೆಂಟ್ ಜಾಬ್ ಕ್ಲಿಯರ್ ಮಾಡೋದೇ ಸಾಧನೆ ಅಂದ್ಕೊಂಡಿದ್ದೀರಿ, ಹಾಗಲ್ಲ. ಸೊ ಈ ಏನು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ತುಂಬ ಮುಖ್ಯ. ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಇಷ್ಟೇ, 8th ಸ್ಟ್ಯಾಂಡರ್ಡಲ್ಲಿ ಯಾರು ಇದ್ದೀರಲ್ಲ ಈ ಎಕ್ಸಾಮ್ ಬರೀರಿ. ಸೊ 4 ವರ್ಷದವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅರೌಂಡ್ 50,000 ನಿಮಗೆ ಏನು ಅಮೌಂಟ್ ಸಿಗುತ್ತಲ್ಲ, ಅದು ಚಿಕ್ಕ ಅಮೌಂಟ್ ಅಲ್ಲ, ಅದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಮುಂದೆ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ನಿಮಗೆ IG ಅಕಾಡೆಮಿಯಿಂದ, ಈಶ್ವರಗಿರಿ ಪಾಠಶಾಲೆಯಿಂದ ಪೂರ್ತಿ ಸಪೋರ್ಟ್ ಸಿಗುತ್ತೆ. ಅಂಥವ್ರು ಏನಾದರೂ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು, ಇದ್ರ ಬಗ್ಗೆ ಏನಾದರೂ ಕ್ಲಾಸ್ ಬೇಕು ಅಂತಂದರೆ ನೀವು ಜಸ್ಟ್ ನನ್ನ ನಂಬರ್ ಏನಿದೆಲ್ಲ 8660070677ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಿಮಗೆ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.